ಬಿಸ್ನೆಸ್ ನ ಮಾಡ್ತಿದ್ದಾರೆ, ಅವ್ರಿಗೆ ಮಾರ್ಕೆಟಿಂಗ್ ಇರಲ್ಲ. ನಾನ್ ಸಪೋರ್ಟ್ ಮಾಡ್ತೀನಿ ಖುದ್ದಾಗಿ. ಇನ್ನೊಂದು ಪ್ರೈವೇಟ್ ಥಿಯೇಟರ್ ಆಗ್ತಾ ಇದೆ. ನಮ್ ಸ್ಟೂಡೆಂಟ್ಸ್ ಇನ್ನ ಚೆನ್ನಾಗೆ ಇಲ್ಲಿ ಕಲ್ತಿ ಮತ್ತೆ ಅವ್ರಿಗೆ ಲೈವ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಮಾಡ್ತಾ ಇದೀವಿ. ಇದೆಲ್ಲ ಯಾರ್ಗೆ ರೀ? ನಮ್ ಕನ್ನಡದವ್ರಿಗೆ. ಎಲ್ರು ಯುಟಿಲೈಸ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಂಥ ಕಂಟೆಂಟ್ ಗಳು ಹೋಗ್ಬೇಕು. ಫೈನಲಿ ಏನ್ ಅನ್ನಿಸ್ತಾ ಇದೆ, ಎಷ್ಟೊಂದ್ ಜನ ಕಂಟೆಂಟ್ ನ ಸುಮ್ನೆ ಬೇಡ್ದಿರೋ ಕಂಟೆಂಟ್ ಹಾಕ್ತಾ ಇರ್ತಾರೆ ಉದಯ್ ಸರ್. ಸೊ ಈ ತರಾನು ಕಂಟೆಂಟ್ ಹಾಕೋದ್ರಿಂದ ಅದರಿಂದಾನು ಅರ್ನ್ ಮಾಡ್ಬೋದು ಅಂತ ಗೊತ್ತಿರಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ? ಎಕ್ಸಾಂಪಲ್ ಇಲ್ಲಿ ಲೈವ್ ಅಲ್ಲೇ ಗೊತ್ತಾತಲ್ಲ ಸರ್, ಕೆಲವೊಂದು ಬೇರೆ ಇನ್ಸ್ಟಿಟ್ಯೂಟ್ ಗಳು ಯಾರು ಹಿಂಗ್ ಮಾಡಲ್ಲ ಸರ್. ನಿಮಗೆ ಒಬ್ರಿಂದ ಹೆಲ್ಪ್ ಆಗೈತೆ ಅಂದ್ರೆ ನೀವು ಅವ್ರನ್ನ ರೆಕಗ್ನೈಸ್ ಮಾಡಿ ತೋರಿಸ್ತಿದ್ದೀರಾ. ಈ ತರ ಅವ್ರ ಅಕಸ್ಮಾತ್ ಎಕ್ಸ್ಪೋ ಬರ್ಲಿದ್ರೆ ಅವರಿಗೂ ಗೊತ್ತಾಕಿದ್ದಿಲ್ಲ ವಿಡಿಯೋ 9 ಐತೆ ಅಂತ, ನೀವು ಅವ್ರಿಗೆ ಕ್ಲೋಸ್ ಹಾಕಿದ್ದಿಲ್ಲ ಸರ್. ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಯಾವಾಗ ಇಂಪಾರ್ಟೆಂಟ್ ಡೈಲಿ ಹಾಕೋದ್ರಿಂದ ಅದು ಡೈಲಿ ಇಂಪಾರ್ಟೆಂಟ್ ಆಗಲ್ಲ. ನೋಡೋರು ನೋಡಿ ಸುಮ್ ಬಿಡ್ತಾರೆ. ಒಂದಲ್ಲ ಒಂದಿನ ಅದು ಗೊತ್ತಾಗುತ್ತೆ ಸರ್. ಈಗ ಯಾವ್ದಂದ್ರೆ ನಾನೇನ್ ಡೈಲಿ ನೋಡ್ತಿದ್ದಿಲ್ಲ, ಯಾವಾಗ ಒಂದಿನ ನೋಡ್ದೆ, ನನಗೆ ಆಸೆ ಇತ್ತು. ಹಂಗೆ ನಾವು ಸ್ಟೋರಿ ಹಾಕೋದು ಬೇರೆದೆಲ್ಲ ನೋಡ್ತಿರ್ತಾರೆ. ಅವ್ರಿಗೆ ಅದು ಅವಶ್ಯಕತೆ ಇದ್ದಿಲ್ಲ. ಯಾರು ಒಬ್ರಿಗೆ ಅವಶ್ಯಕತೆ ಇದ್ದ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ಈ ತರ ಅಂತ. ನೆಕ್ಸ್ಟ್ ಏನಂದ್ರೆ ಕೆಲವೊಂದ್ ಟೈಮ್ ಮಿಸ್ಟೇಕ್ ನ ನಾವು ಲೈವ್ ಅಲ್ಲೇ ಹೇಳ್ಬಿಡ್ತೀವಿ ನಮ್ ಸ್ಟೂಡೆಂಟ್ಸ್ಗೆ. ಯಾಕೆ ಅಂತ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಬಂದಿದೀವ್ರಿ ನಾವು. ಸುಮ್ನೆ ಏನೋ ಕಂಪ್ಲೀಟ್ ಎಡಿಟ್ ಮಾಡಿ ಹಾಕೋದಿದ್ರೆ ನಿಮ್ಗೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ ವೀಕ್ಷಕರಿಗೆ. ನನ್ನ ಹತ್ರ ಒಂದ್ 10 ಹಾರ್ಡ್ ಡಿಸ್ಕ್ ಇದೆ, ಅಷ್ಟು ಕಂಟೆಂಟ್ ಇದೆ. ಇನ್ನ 1 ವರ್ಷ 2 ವರ್ಷಕ್ಕೆ ಆಗೋಷ್ಟು ಕಂಟೆಂಟ್ ಇದೆ.